ಆತ್ಮೀಯರೇ, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ನಾಳೆ ದಿನಾಂಕ 10 ಡಿಸೆಂಬರ್ 2025ರಂದು ಧಾರವಾಡದ ಶ್ರೀನಗರದಲ್ಲಿ ಒಂದು ದಿನದ ಪ್ರತಿಭಟನಾ ಧರಣಿ ಇರುತ್ತದೆ. ಈ ಒಂದು ಪ್ರತಿಭಟನಾ ಧರಣಿಯ ಪ್ರಮುಖ ಉದ್ದೇಶ, ಬೇಡಿಕೆಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು, ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು, ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು, ಈ ಕೆಪಿಎಸ್ಸಿಯಲ್ಲಿ ಪಿಸಿ ಓಟಾ ಸಮಿತಿಯ ಶಿಫಾರಸನ್ನ ಈ ಕೂಡಲೇ ಜಾರಿಗೊಳಿಸಬೇಕು. ಹಾಗೇನೆ ಎಲ್ಲ ನೇಮಕಾತಿಯಲ್ಲಿ ಕನಿಷ್ಠ 5 ವರ್ಷ ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ SC ST ಮತ್ತು OBCರಿಗೆ 33 ವರ್ಷ, GMಗೆ 30 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಬೇಕು. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಉಚಿತವಾದಂತಹ ಪರೀಕ್ಷೆ ನಡೆಸಬೇಕು. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಪರೀಕ್ಷೆ ಬರೀತಕ್ಕಂಥವರಿಗೆ ಪ್ರೀ ಟ್ರಾವೆಲಿಂಗ್ ಅರೇಂಜ್ಮೆಂಟ್ ಮಾಡಬೇಕು. ನೇಮಕಾತಿಯಲ್ಲಿ ಒಂದು ವಿದ್ಯಾರ್ಥಿ ಯುವಜನರಿಗೆ ಉದ್ಯೋಗಾಕಾಂಕ್ಷೆಗಳಲ್ಲಿ ಭರವಸೆ ಮೂಡುವ ದೃಷ್ಟಿಯಿಂದ ಪಾರದರ್ಶಕವಾದಂತಹ ಪರೀಕ್ಷೆ ನಡೆಸಬೇಕು ಅಂತೇಳಿ ಒಂದು ದಿನದ ಪ್ರತಿಭಟನಾ ಧರಣಿಯನ್ನ ನಾಳೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನಾ ಧರಣಿಯಲ್ಲಿ ಪಾಲ್ಗೊಳ್ಳತಕ್ಕಂತ ಗಣ್ಯ ವ್ಯಕ್ತಿಗಳು, ಈ ನಾಡಿನ ಹಿರಿಯ ಹೋರಾಟಗಾರರು, ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿಯ ಸಲಹಾಗಾರರಂತ ಶ್ರೀ SR ಹಿರೇಮಠ್ ಸರ್ ಭಾಗವಹಿಸ್ತಿದ್ದಾರೆ. ಹಾಗೇನೆ ಬಂಡಾಯ ಸಾಹಿತಿಗಳಂತ ಅಲ್ಲಮ್ಮ ಪ್ರಭು ಬೆಟ್ಟದೂರು ಸರ್ ನಾಳಿನ ಧರಣಿಯಲ್ಲಿ ಭಾಗವಹಿಸ್ತಿದ್ದಾರೆ. ಹಾಗೇನೆ ಹಿರಿಯ ಸಾಹಿತಿಗಳಂತ ಶ್ಯಾಮಸುಂದರ ಬಿದರಕುಂದಿ ಸರ್ ಅವರು, ಹೇಮಾ ಪಟ್ಟಣ ಶೆಟ್ಟಿ ಮೇಡಮ್ ಅವರು, ಹಾಗೇನೆ ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿಯ ಸಲಹಾಗಾರ ಅಂತ ಶ್ರೀ ರಾಮಾಂಜನಪ್ಪ ಆಲ್ದಳ್ಳಿ ಅವರು ನಾಳೆ ನಡೀತಕ್ಕಂತ ಧರಣಿಯಲ್ಲಿ ಭಾಗವಹಿಸ್ತಿದ್ದಾರೆ. ಈ ನಾಳೆ ನಡೆಯುವ ಧರಣಿಗೆ ನಮ್ಮ ಧಾರವಾಡದಿಂದ ಮತ್ತು ನಾಡಿನ ಬೇರೆ ಬೇರೆ ಕಡೆ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು, ಯುವಜನ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಒಳಗೊಂಡಂತಹ ಎಲ್ಲ ಪ್ರಗತಿಪರ ಚಿಂತಕರು ನಾಳಿನ ಧರಣಿಯಲ್ಲಿ ಭಾಗವಹಿಸ್ತಿದ್ದಾರೆ. ನಾಡಿನ ಎಲ್ಲ ಉದ್ಯೋಗಾಕಾಂಕ್ಷಿಗಳಲ್ಲಿ ಒಂದು ಹೋರಾಟ ಸಮಿತಿಯಿಂದ ನಾಳೆ ನಡೀತಕ್ಕಂಥ ಧರಣಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ನಾಳಿನ ಧರಣಿ ಇಡೀ ಒಂದು ನಾಡಿಗೆ ಮಾದರಿಯ ಹೋರಾಟದ ಧರಣಿಯಾಗಿ ರೂಪುಗೊಳ್ಳಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.